ಯಮುನಾ, ನನ್ನನ್ನು ಕಾಪಾಡು, ನನ್ನ ಇಲ್ಲಿ ಯಾರೋ ಕಟ್ಟ ಹಾಕಿದ್ದಾರೆ. ದೂರವಾಣಿಯಲ್ಲಿ ಕೇಳಿದಂತಹ ಯಮುನಾಳ ಆ ಆತಂಕದ ಅರಚಾಟದ ಶಬ್ದ ಮಾತ್ರ ಹೋಟೆಲ್ ಕೋಣೆಯೊಳಗೆ ಹೆಜ್ಜೆ ಇಡುವಾಗ ಯಮುನಾಳ ಮನಸ್ಸಿನಲ್ಲಿ ಮೊಳಗ್ತಿತ್ತು. ಯಮುನಾಳ ಅತ್ಯಂತ ಆಪ್ತ ಗೆಳತಿ ಹೇಮಾಳಿಂದ ಅಂದಿನ ಸಂಜೆ ಆ ಕರೆ ಬಂದಿತ್ತು. ಆಕೆಗೆ ಏನಾಯಿತು? ಯಾಕವಳು ಬಲೆಗೆ ಸಿಲುಕಾಕೊಂಡಿದ್ದಾಳೆ? ಯಾವುದು ಯಮುನಾಳಿಗೆ ಗೊತ್ತಿರಲಿಲ್ಲ. ಹೇಗಾದರೂ ಮಾಡಿ ಆಳವಾದ ಕಷ್ಟದಿಂದ ತನ್ನ ಗೆಳತಿನ ರಕ್ಷಿಸಬೇಕು ಎಂಬ ಒಂದೇ ಒಂದು ಗುರಿಯೊಂದಿಗೆ ಯಾರಿಗೂ ತಿಳಿಸದೆ ಹೋಟೆಲ್ ಬ್ಲೂ ಲೈಟ್ಸ್ ಕಡೆ ಧಾವಿಸಿ ಹೊರಟಳು ಆಕೆ. ಕೋಣೆ ಸಂಖ್ಯೆ 808 ಮುಂದೆ ನಿಂತಾಗ ಯಮುನಾಳ ಎದೆ ಬಡಿತ ಹೆಚ್ಚಾಯಿತು. ಇದೇ ಸಂಖ್ಯೆಯನ್ನು ಹೇಮಾ ಸಂದೇಶದ ಮೂಲಕ ಕಳಿಸಿದ್ಲು. ಮನಸ್ಸಿನಲ್ಲಿ ಏನೋ ಒಂದು ವಿವರಿಸಲಾಗದ ಕಳವಳ ಆವರಿಸಿದ್ರೂ ತನ್ನ ಗೆಳತಿನ ರಕ್ಷಿಸಬೇಕಂತ ಒಂದೇ ಕಾರಣಕ್ಕೆ ಬೇರೆ ಯಾವುದನ್ನು ಯೋಚಿಸದೆ ಆ ಕೋಣೆಯೊಳಗೆ ಕಾಲಿಟ್ಲು. ಬಾಗಿಲು ತೆರೆದ ಕೂಡಲೇ ಒಳಗೆ ಆಳವಾದ ಕತ್ತಲು ಆವರಿಸಿತ್ತು. ಕಾರಿಡಾರ್ನಲ್ಲಿ ಉರಿತಿದ್ದ ದೀಪದ ಬೆಳಕಿನಲ್ಲಿ ಒಳಗೆ ಯಾರಿದ್ದಾರೆ ಎಂಬುದನ್ನು ಸರಿಯಾಗಿ ನೋಡೋದಕ್ಕೆ ಸಾಧ್ಯ ಆಗದೆ ಮೊಬೈಲ್ ಫೋನ್ ಹೊರ ತೆಗೆಯೋದಕ್ಕೆ ಯತ್ನಿಸಿದ ಆ ಕ್ಷಣವೇ ಹಠಾತ್ತನೆ 2 ಕೈಗಳ ಆಳವಾಗ ಆಕೆ ನಡುವಲಯದಲ್ಲಿ ಹಿಡ್ಕೊಂಡ್ಬಿಟ್ವು. ಅದೇ ಸಮಯದಲ್ಲಿ ಭಾರೀ ಸದಿಗೇಳಿ ಬಾಗಿಲು ಮುಚ್ಕೊಂತು. ಯಮುನಾಳ ಉಸಿರು ನಿಂತು ಹೋಗಿತ್ತು. ಆಕೆ ತೀವ್ರ ಆಘಾತಕ್ಕೊಳಗಾದ್ಲು. ಏಯ್, ಯಾರು ನೀವು? ಏನು ಮಾಡ್ತಿದ್ದೀರಿ ಅಂತ ಆತನ ಬಲವಾದ ಹಿಡಿತದಿಂದ ಬಿಡಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಆಕೆ ಜೋರಾಗಿ ಅರಚಿಕೊಂಡ್ಳು. ಸುತ್ತಲೂ ಆವರಿಸಿದ ಕತ್ತಲೆಯಿಂದ ಆಕೆಗೆ ಏನೂ ಕಾಣ್ತಿರ್ಲಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಒಳಗಿದ್ರೆ ನಿನಗೆ ಒಳ್ಳೆಯದು, ಇಲ್ಲ ಆದರೆ ನೋವು ಅನುಭವಿಸೋದು ನೀನೇ. ಒಬ್ಬ ಗಂಡಸಿನ ಗಡುಸಾದ ಸ್ವರ ಯಮುನಾಳ ಕಿವಿ ಹತ್ತಿರ ಗುಡುಕ್ತು. ಅದೇ ಕ್ಷಣದಲ್ಲಿ ಆಕೆಯನ್ನು ಎತ್ಕೊಂಡಲ್ಲಿದ್ದ ಸೋಫಾದ ಮೇಲೆ ಬಲವಾಗಿ ಎಸೆದ ಆತ. ಆಕೆ ಎಚ್ಚೆತ್ಕೊಂಡ ಮೇಲೆ ಹೇಳೋದ್ರೊಳಗೆ ಆತನ ಭಾರವಾದ ದೇಹ ಆಕೆ ಮೇಲೆ ಆವರಿಸ್ಕೊಂತು. ಅಯ್ಯೋ ಬೇಡ, ಬಿಡಿ ಅಂತ ನಡುಕದಿಂದ ಯಮುನಾ ಮಾತಾಡೋದಕ್ಕೆ ಹೋದ ಮಾತುಗಳು ಆತನ ತುಟಿಗಳು ನುಂಗಿಕೊಂಡಿದ್ವು. ಆಕೆಯ ತುಟಿಗಳು ಅರೆದು ಹೋಗುವಂತೆ ಆತನ ಮುತ್ತಿನ ದಾಳಿ ಸಾಕ್ತು. ಆಕೆಯ ಜೀವವನ್ನೇ ಹೀರ್ಕೊಳ್ಳುವಂತೆ ಭಾಸವಾದ ಆ ಮುತ್ತಿಗೆ ಅದು ಮುಗಿಯೋ ಹೊತ್ತಿಗೆ ಯಮುನಾ ಸಂಪೂರ್ಣವಾಗಿ ಸೋತು ಸುಸ್ತಾಗೋಗಿದ್ಲು. ಆತನ ಬಿಸಿಯಾದ ದೇಹ ತನ್ನ ಮೈ ಮೇಲೆ ಆವರಿಸಿದಾಗ ಅದು ಕೆಂಡದಂತೆ ಸುಡ್ತಿರೋದನ್ನು ಆಕೆ ಅನುಭವಿಸಿದ್ಲು. ಆತನ ಪ್ರತಿಯೊಂದು ಒರಟ ಸ್ಪರ್ಶಕ್ಕೂ ಆಕೆ ಮೈಯೆಲ್ಲ ಬೆಂದು ಹೋಗಿದ್ಲು. ಅಸಹಾಯಕತೆಯಿಂದ ಕಣ್ಣೀರು ಬಿಟ್ಟು ಹೋದರೂ ಆತನ ತಳ್ಳಿ ಹಾಕೋದಕ್ಕೆ ಆಕೆ ನಿರಂತರವಾಗಿ ಹೋರಾಡಿದ್ಲು. ಆದರೆ ಆತನ ರಾಕ್ಷಸ ಬಲದ ಮುಂದೆ ಆಕೆಯಿಂದ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಆಕೆ ಸಂಪೂರ್ಣವಾಗಿ ಬಳಲಿ ಹೋದ್ಲು. ಸುಮಾರು 1 ಗಂಟೆ ನಂತರ ಆ ಕೋಣೆಯಿಂದ ಹೊರಬಂದಾಗ ಅಲ್ಲಿ ಕೇವಲ ಆಕೆ ಶರೀರ ಮಾತ್ರ ಅಲ್ಲ, ಆಕೆ ಮನಸ್ಸು ಕೂಡ ಸಂಪೂರ್ಣವಾಗಿ ಛಿದ್ರವಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಆಕೆ ಇಡೀ ಜೀವನವೇ ಕಣ್ಣೆದುರೆ ಕರಗಿ ಹೋಗಿತ್ತು. ಯಾರ ಕಣ್ಣಿಗೂ ಬೀಳದೆ ಎಲ್ಲಾದರೂ ದೂರ ಹೋಗಿ ಜೋರಾಗಿ ಅಳಬೇಕಂತಷ್ಟೇ ಆಕನಿಸ್ತು. ಆದರೆ ಹೇಮಾಳ ಮುಖ ನೆನಪಿಗೆ ಬಂದಾಗ ಆಕೆ ವೇಗವಾಗಿ ತನ್ನ ನಡಿಗೆಯನ್ನು ಮುಂದುವರೆಸಿದ್ಲು. ಫೋನ್ ತಗೊಂಡು ಹೇಮಾ ನಂಬರ್ ಕರೆ ಮಾಡೋದಕ್ಕೆ ಮುಂದಾದ ಅದೇ ಕ್ಷಣದಲ್ಲಿ ತನಗೆದುರಿರೋ ಕೋಣೆಯಿಂದ ಹೊರಬರ್ತಿದ್ದವ್ರನ್ನ ಕಂಡು ಯಮುನಾ ಸ್ತಬ್ಧಳಾಗಿ ನಿಂತಳು. ಒಬ್ಬಳು ತಾನು ಇಷ್ಟು ಕಷ್ಟಪಟ್ಟು ರಕ್ಷಿಸೋದಕ್ಕೆ ಬಂದ ಆಪತ್ತಿನಲ್ಲಿದ್ದ ತನ್ನ ಪ್ರಾಣದ ಗೆಳತಿ ಹೇಮಾ, ಮತ್ತೊಬ್ಬಳು ತನ್ನ ಮಲತಾಯಿ ಮಗಳು ವಿಶಾಖ. ಇಬ್ಬರು ಪರಸ್ಪರ ಕೈ ಹಿಡ್ಕೊಂಡು ಏನೋ ಮಾತಾಡ್ತಾ ನಗ್ತಾ ಅಷ್ಟು ಖುಷಿಯಾಗಿ ನಡೆದು ಬರ್ತಿದ್ರು. ಜನ್ಮ ಶತ್ರುಗಳಂತಿದ್ದ ಆ ಇಬ್ಬರು ಹೀಗೆ ಒಟ್ಟಿಗೆ ಇರೋದನ್ನು ಕಂಡು ಯಮುನಾ ಆಘಾತದಿಂದ ದಿಗಿಲುಗೊಂಡ್ಳು. ಆದರೆ ಈಗ ತಾನು ಸಂಪೂರ್ಣವಾಗಿ ಮೋಸ ಹೋದ್ನ? ಆ ಯೋಚನೆ ಯಮುನಾಳ ಮನಸ್ಸಿಗೆ ಹುಚ್ಚಿಡಿಸುವಂತಿತ್ತು. ಹೇಮಾ, ಸ್ವಲ್ಪ ನಿಲ್ಲು. ಒಳಗಿಂದ ಉಕ್ಕಿ ಬಂದ ಕೋಪವನ್ನು ಹತ್ತಿಕ್ಕೊಂಡು ಆಕೆ ಜೋರಾಗಿ ಕೂಕೊಂಡ್ಳು. ಆಕೆ ಧ್ವನಿ ಕೇಳಿ ಹೇಮಾ ಮತ್ತು ವಿಶಾಖ ಇಬ್ಬರು ನಿಂತು ಹಿಂದಕ್ಕೆ ತಿರುಗಿದ್ರು. ಯಮುನಾಳನ್ನು ತಮ್ಮ ಎದುರು ಕಂಡ್ರು. ಅವ್ರ ಮುಖದಲ್ಲಿ ಕಿಂಚಿತ್ತೂ ಆತಂಕ ಇರಲಿಲ್ಲ. ನಿನ್ನ ಹತ್ರ ಸುಳ್ಳು ಹೇಳಿದ್ಯಾ? ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಆಕ್ರೋಶದಿಂದ ಕೇಳಿದ್ಲು ಯಮುನಾ. ಯಾರು ಏನು ಹೇಳಿದ್ರು ಅದನ್ನು ಕುರುಡಾಗಿ ನಂಬೋ ಒಂದು ದೊಡ್ಡ ಮೂರ್ಖಿ ನೀನಾಗಿರೋದು ನನ್ನ ತಪ್ಪಲ್ವಲ್ಲ ಯಮುನಾ ಅಂತ ಹೇಳುವಾಗ ಹೇಮಾಳ ಮುಖದಲ್ಲಿ ಅಸಹ್ಯಕರವಾದ ನಗು ಬಂತು. ಆ ರೂಮ್ನಲ್ಲಿ ಇದ್ದವನ ಜೊತೆ ನೀನು ಕಳೆದ ಕ್ಷಣಗಳು ಹೇಗಿದ್ವು? ನೀನು ಚೆನ್ನಾಗಿ ಸುಖ ಅನುಭವಿಸಿರ್ತೀಯಾ ಅಂತ ಅಂದ್ಕೊಳ್ತೀನಿ ಅಂತ ವಿಕಾರವಾದ ನಗುವಿನೊಂದಿಗೆ ಕೇಳಿದ್ಲು ವಿಶಾಖ. ಆಗಲೇ ಆ ಕುತಂತ್ರದ ಸೀಳುಜಾಲ ಯಮುನಾಳ ಕಣ್ಣಿಗೆ ಸ್ಪಷ್ಟವಾಯಿತು. ಕಳೆದ 19 ವರ್ಷಗಳಿಂದ ತಾನು ಜೋಪಾನವಾಗಿ ಕಾಪಾಡಿಕೊಂಡು ಬಂದ ಮರ್ಯಾದೆ ಇವರ ಈ ದ್ರೋಹದಿಂದ ಕೇವಲ ಕ್ಷಣಾರ್ಧದಲ್ಲಿ ಕರಗಿ ಹೋಯಿತು ಎಂಬ ಸತ್ಯ ಆಳವಾಗಿ ಆಕೆಯನ್ನು ಕುಗ್ಗಿಸ್ತು. ನೀನು ಏನು ಕೊಂಡ್ಕೊಂಡೆ? ನಾನು ನಿನ್ನ ಆಪ್ತ ಗೆಳತಿ ಅಂತನಾ? ನನಗೆ ನಿನ್ನ ಮೇಲೆ ಕೇವಲ ದ್ವೇಷ ಮಾತ್ರ ಇದೆ. ಎಲ್ಲೂ ನಿನ್ನ ಮೇಲೆ
ಹೆಚ್ಚು ಪ್ರೀತಿ. ನಿನ್ನೆರಳಾಗಿ ನಿನ್ನ ಜೊತೆ ಸುತ್ತಾಡಿದ ಕೇವಲ ಈ ಒಂದು ಅವಕಾಶಕ್ಕಾಗಿ ಮಾತ್ರ. ದ್ವೇಷದಿಂದ ಮಾಡಿದ ಮಾತುಗಳು ಕೇಳಿ ಯಮುನಾ ಏನೂ ತೋಚದೆ ಹಾಗೆ ನಿಂತುಬಿಟ್ಲು. ನಿನ್ನನ್ನು ಅಪ್ಪನ ಬಳಿ ಸಂಪೂರ್ಣವಾಗಿ ಕೆಡಿಸಿ ಕಳಿಸೋದಕ್ಕೆ ಬೇಕಾದ ಎಲ್ಲ ಸಾಕ್ಷಿಗಳೀಗ ನಂಗೆ ಸಿಕ್ಕಿವೆ. ಹಣಕ್ಕಾಗಿ ತನ್ನ ದೇಹವನ್ನೇ ಮಾರ್ಕೊಳ್ಳೋ ಕೀಳು ಮಟ್ಟದ ಹೆಣ್ಣೀನು. ಇನ್ನು ಮುಂದೆ ನಮ್ಮ ಮನೆಯವ್ರ ಮುಂದೆ ನಿನ್ನ ಬೆಲೆ ಏನು ಅಂತ ನಿನಗೆ ತಿಳಿಯುತ್ತೆ. ಕಾಯ್ತಿರಕ್ಕ, ಬೇಗನೆ ನಿನ್ನ ಆ ಮನೆಯಿಂದ ಹೊರ ಹಾಕ್ತೀನಿ. ಅತ್ಯಂತ ಕ್ರೂರವಾದ ನಗುವಿನೊಂದಿಗೆ ವಿಶಾಖ ಹೇಳಿ ಮುಗಿಸಿದ್ಲು. ನಂತರ ಇಬ್ಬರು ಅಲ್ಲಿಂದ ನಡೆದು ಹೋದರು. ಆದರೆ ಯಮುನಾ ಮಾತ್ರ ಕಣ್ಣೀರಾಗ್ತಾ ಅಲ್ಲಿನ ಬರೀ ನೆಲದ ಮೇಲೆ ಕುಸಿದು ಬಿದ್ದುಬಿಟ್ಲು. ಅವರು ಹೋಗೋದನ್ನು ಮೂಕ ವಿಸ್ಮಿತಳಾಗಿ ನೋಡ್ತಿದ್ಲಲ್ದೆ ಆಕೆಯಿಂದ ಬೇರೆ ಏನೂ ಮಾಡೋದಕ್ಕಾಗಲಿಲ್ಲ. ಆ ಕೋಣೆಯಲ್ಲಿ ಆತನ ಕಾಮದ ಅಗ್ನಿಗೆ ಬಲಿಯಾದ ಶರೀರಕ್ಕಿಂತಲೂ ಆಕೆ ಮನಸ್ಸು ತೀವ್ರವಾಗಿ ನುಜ್ಜುಗುಜ್ಜಾಗಿತ್ತು. ಪ್ರಾಣದ ಗೆಳತಿ ಅಂತ ನಂಬಿದವಳು ಮತ್ತು ಸ್ವಂತ ತಂಗಿಯೂ ಸೇರಿ ಮಾಡಿದ ಈ ದ್ರೋಹ ಯಮುನಾಳಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದಷ್ಟು ನೋವನ್ನು ಉಂಟು ಮಾಡಿತ್ತು. ಸಹಾಯ ಮಾಡಲು ಯಾರೂ ಇಲ್ಲದೆ ಎದೆ ಒಡೆದು ಹೋಗುವಂತೆ ಜೋರಾಗಳ್ತಾ ಆಕೆ ಆ ನೆಲದ ಮೇಲೆ ಹಾಗೆ ಕುಸಿದು ಬಿದ್ಲು. 3 ದಿನಗಳ ನಂತರ ಯಮುನಾಳ ಮನೆಯಲ್ಲಿ. ನಿನ್ನ ವಿದೇಶ ಕಳಿಸಿ ಓದಿಸಿಲ್ಲ ಅಂತ ನೀನು ಹಠ ಮಾಡಿದ ಹಣಕ್ಕಾಗಿ ನಿನ್ನ ದೇಹನೇ ನೀನು ಛೀ, ನಿನ್ನಂಥವಳು ಹೇಗೆ ನನ್ನ ಮಗಳಾಗೋದಕ್ಕೆ ಸಾಧ್ಯ? ಛೀ. ಪ್ರಕಾಶ್ ಅವರ ಧ್ವನಿ ಗಗನಕ್ಕೇರಿದ ಅದೇ ಕ್ಷಣದಲ್ಲಿ ಲಿವಿಂಗ್ ರೂಮ್ನಲ್ಲಿದ್ದ ಗಾಜಿನ ಮೇಜು ಜೋರಾಗಿ ಒಡೆದು ಚೂರಾಗೋಯಿತು. ಅಪ್ಪ, ನಾನು ಯಾವುದೇ ತಪ್ಪು ಮಾಡಿಲ್ಲಪ್ಪ. ಕೋಪದಿಂದ ನಡುಕ್ತಿದ್ದ ತನ್ನ ತಂದೆಯನ್ನು ನೋಡಿ ಯಮುನಾ ಹೇಳ್ತಾ ಬೇಡ್ಕೊಳ್ಳೋದಕ್ಕೆ ಹೋದ್ಲು. ಏನು, ನೀನೇನು ಮಾಡಿಲ್ವಾ? ನೀನೇನೆಲ್ಲ ನೀಚ ಕೆಲಸಗಳನ್ನ ಮಾಡಿದ್ಯೋ ಅದಕ್ಕೆ ಬೇಕಾದ ಎಲ್ಲ ಸಾಕ್ಷಿಗಳು ನಮ್ಮ ಕೈ ಸೇರಿವೆ. ನಿನ್ನಿಂದ ಹೇಗಿಷ್ಟು ಕೆಳಮಟ್ಟಕ್ಕೆ ಇಳಿದು ವರ್ತಿಸೋಕೆ ಸಾಧ್ಯ ಆಯಿತು? ಅದು ಯಾರವ್ರ ಜೊತೆ ಹೋಟೆಲ್ ರೂಮ್ಗಳಿಗೆ ಹೋಗಿ ತಿರುಗಾಡ್ತೀಯ? ಹಣ ಸಂಪಾದಿಸೋದಕ್ಕೆ ನೀನು ಶರೀರವನ್ನು ಮಾರ್ಕೊಳ್ಳೋ ಮಟ್ಟಕ್ಕೆ ನಾವು ನೀನು ಉಪವಾಸ ಬಿಟ್ಟಿದ್ದೀವಾ? ಯಾರಿಗೆ ಗೊತ್ತು ಎಲ್ಲೆಲ್ಲಿ ಸುತ್ತಾಡಿ ಏನೇನು ರೋಗಗಳನ್ನ ಹೊತ್ಕೊಂಡು ಬಂದಿದೆಯೋ? ಅವಳ ಮಾತಿಗೆ ಅಡ್ಡಿಪಡಿಸ್ತಾ ಹಿಂದೆ ನಿಂತಿದ್ದ ಹೇಮಾ ಗೇಲಿಯಾಗಿ ಅವಳ ಮುಂದೆ ಬಂದೆ ನಿಂತಳು. ಪ್ರಕಾಶ್ ಅವರ 2ನೇ ಹೆಂಡತಿ ಲಕ್ಷ್ಮಿ, ಅವರಿಗೆ ಹುಟ್ಟಿದ ಮಗಳೇ ವಿಶಾಖ. ಯಮುನಾಳ ತಾಯಿ ಆಕೆ ಸಣ್ಣವರು ಇರುವಾಗಲೇ ತೀರ್ಕೊಂಡು ಬಿಟ್ಟಿದ್ರು. ಅಪ್ಪ, ದಯವಿಟ್ಟು ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ನನ್ನ ಬೇಕಂತಲೇ ಮೋಸ ಮಾಡಿ ಸಿಲುಕಿಸಿದಾರಪ್ಪ. ಅವರ ಮುಂದಿನಿಂದ ಸರಿದು ತನ್ನ ತಂದೆ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊಂಡ್ಳು ಯಮುನಾ. ಆದರೆ ಪ್ರಕಾಶ್ ಯಾವುದನ್ನು ಕೇಳಿಸ್ಕೊಳ್ಳೋ ಮನಸ್ಥಿತಿಯಲ್ಲಿರಲಿಲ್ಲ. ತನ್ನ ಕೈಯನ್ನು ಹಿಡಿದುಕೊಳ್ಳಲು ಬಂದ ಆಕೆ ಕೈಗಳನ್ನ ಅವರು ಬಲವಾಗಿ ತಳ್ಳಿ ಹಾಕಿದ್ರು. ಇನ್ನು ಮುಂದೆ ನನ್ನ ಮುಂದೆ ಯಾವುದೇ ನಾಟಕಗಳನ್ನ ಆಡಬೇಡ. ಈ ಕ್ಷಣವೇ ಈ ಮನೆಯಿಂದ ಆಚೆ ಹೋಗು. ನಿನ್ನಂಥ ಮಾನಗೆಟ್ಟವಳನ್ನ ಇನ್ನು ಮುಂದೆ ಈ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಂದಿನಿಂದ ನನಗೆ ನೀನು ಮಗಳೇ ಅಲ್ಲ, ನನಗಿನ್ನೊಬ್ಬ ಮಗಳೇ ಇಲ್ಲ. ಇದನ್ನೆಲ್ಲ ಮೆಟ್ಟಿಲುಗಳ ಮೇಲಿಂದ ನಿಂತು ನೋಡ್ತಿದ್ದ ವಿಶಾಖಳ ತುಟಿಗಳ ಮೇಲೆ ಸಂತೋಷದ ನಗು ಮೂಡಿತು. ತನ್ನ ಪ್ಲಾನ್ ಅತಿಯಾಗಿ ಯಶಸ್ವಿಯಾಗಿರೋದನ್ನು ಕಂಡು ಆಕೆಗೆ ಎಲ್ಲೆಲ್ಲದ ಆನಂದ. ಇನ್ನು ಕೆಲವೇ ನಿಮಿಷಗಳಲ್ಲಿ ಯಮುನಾ ಈ ಮನೆಯಿಂದ ಶಾಶ್ವತವಾಗಿ ಹೊರಟೋಗ್ತಾಳೆ. ಆ ನಂತರ ಈ ಸಂಪೂರ್ಣ ಆಸ್ತಿಗೆ ತಾನೇ ಒಡತಿ. ವಿಶಾಖ ಕ್ರೂರವಾದ ಯೋಚನೆಯೊಂದಿಗೆ ಅವರನ್ನೇ ನೋಡ್ತಿದ್ಲು. ಪ್ರಕಾಶ್ ಅವರ ಮುಖದಲ್ಲಿ ಕಂಡ ಆ ಅಸಹ್ಯ ಹಾಗೂ ಕೋಪವನ್ನು ನೋಡ್ತಿದ್ರೆ ಯಮುನಾಳ ಎದೆ ಒಡೆದು ಹೋಗ್ತಿತ್ತು. ಇನ್ನು ತಾನೇನೇ ಸತ್ಯ ಹೇಳಿದರೂ ತಂದೆ ನಂಬೋದಿಲ್ಲ ಎಂಬುದು ಖಚಿತವಾದ ನಂತರ ಆಕೆ ಮೌನವಾಗಿ ಮೇಲಿದ್ದ ತನ್ನ ಕೋಣೆಯತ್ತ ನಡೆದ್ಲು. ತನ್ನ ಹತ್ರ ಇದ್ದ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನ ಮತ್ತು ಕೆಲವು ಬಟ್ಟೆಗಳನ್ನ ಒಂದು ಬ್ಯಾಗ್ನಲ್ಲಿ ಜೋಡಿಸ್ಕೊಳ್ತಿರುವಾಗಲೇ ವಿಶಾಖ ಆ ಕೋಣೆಯೊಳಗೆ ನುಗ್ಗಿದ್ಲು. ನಿನಗೆ ಏನೆಲ್ಲ ಬೇಕೋ ಎಲ್ಲವನ್ನ ತಗೊಂಡು ಬೇಗ ಹೊರಡು. ಇನ್ನು ಮುಂದೆ ಎಂದಿಗೂ ಈ ಮನೆಗೆ ವಾಪಸ್ ಬರಬಹುದು ಅಂತ ಕನಸು ಕೂಡ ಕಾಣಬೇಡ ನೀನು. ನಿನ್ನಂಥ ಜೀವಿಗಳನ್ನ ಇಲ್ಲಿಂದ ಶಾಶ್ವತವಾಗಿ ಹೊರ ಹಾಕಲಾಗಿದೆ. ಎದುರು ಕೈ ಕಟ್ಕೊಂಡು ಗೇಲಿ ಮಾಡ್ತಾ ನಿಂತವಳನ್ನ ನೋಡಿ ಯಮುನಾಳ ಕಣ್ಣುಗಳು ಕೆಂಪಾದವು. ತನ್ನೊಳಗೆ ಉಕ್ಕ ಬರ್ತಿದ್ದ ಕೋಪನ ಆಕೆ ಮುಷ್ಟಿ ಬಿಗಿದು ಕಡಿಮೆ ಮಾಡ್ಕೊತಿದ್ಲು. ಏನು, ನನ್ನನ್ನು ಹೊಡಿಬೇಕಂತ ಅನ್ನಿಸ್ತಿದ್ಯಾ? ಆಕೆ ಮುಖದಲ್ಲಿನ ಕೋಪ ನೋಡಿ ವಿಶಾಖ ತುಟಿ ತಿರುಗಿಸ್ತಾ ಮತ್ತಷ್ಟು ಹತ್ರ ಬಂದ್ಲು. ದಮ್ಮಿದ್ರೆ ಹೊಡೆಯೇ ನೋಡೋಣ ಅಂತ ತನಗೆ ನೀನು ತೋರಿಸಿದ್ಲು. ಆದರೆ ತನ್ನೊಳಗೆ ಕುದಿತಿದ್ದ ಆಕ್ರೋಶವನ್ನು ತಡೆಯೋಕ್ಕಾಗದೆ ಯಮುನಾ ಒಂದು ಕ್ಷಣವೂ ತಡ ಮಾಡದೆ ವಿಶಾಖಳ ಕೆನ್ನೆಗೆ ಜೋರಾಗಿ ಬಾರಿಸಿದ್ಲು. ಅಯ್ಯೋ ಅಂತ ಕಷ್ಟದಿಂದ ಕಿರ್ಚ್ಕೊಂಡ್ಲು ವಿಶಾಖ. ಆದರೆ ಆಕೆ ಮುಖದ ಮೂಲೆಯಲ್ಲಿ ಒಂದು ಕುಟಿಲ ನಗು ಮಿನುಕ್ತು. ಅಪ್ಪ, ಅಮ್ಮ, ಅಕ್ಕನನ್ನು ಹೊಡೆದ್ಲು ಅಂತ ಕೂಡಲೇ ಜೋರಾಗಿ ಅಳ್ತಾ ಆಕೆ ಕೆಳಗೆ ಓಡಿ ಹೋದ್ಲು. ವಿಶಾಖಳ ಅಳುಮುಂಜಿ ಕರೆಯನ್ನು ಕೇಳಿ
ಕೆಳಗೆ ಹಾಲ್ನಲ್ಲಿದ್ದ ಪ್ರಕಾಶ್ ಮತ್ತು ಲಕ್ಷ್ಮಿ ಇಬ್ಬರು ಮೆಟ್ಟಿಲುಗಳ ಬಳಿ ಓಡಿ ಬಂದರು. ಅಷ್ಟರಲ್ಲಿ ವಿಶಾಖ ಕೆಳಗಿಳಿದು ಬಂದಿದ್ಲು. ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ಅವಳಿಗೆ ಎಷ್ಟು ಧೈರ್ಯ ಅಂತ ಹೇಮಾ ಮಗಳ ನೆದೆಗೆ ಅಪ್ಕೊಳ್ತಾ ಪ್ರಕಾಶ್ ಅವ್ರನ್ನ ನೋಡ್ತಾ ಕಿರ್ಚಿದ್ಲು. ವಿಶಾಖಳ ಕೆನ್ನೆ ಮೇಲೆ ಸ್ಪಷ್ಟವಾಗಿ ಮೂಡಿದ್ದ ಬೆರಳಿನ ಗುರುತುಗಳನ್ನ ನೋಡ್ತಾ ಹೋದಂತೆ ಪ್ರಕಾಶ್ ಅವರ ಕೋಪ ಮತ್ತಷ್ಟು ಹೆಚ್ಚಾಯಿತು. ಯಮುನಾಳಿಂಥ ವರ್ತನೆಯನ್ನು ಅವರಿಂದ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಪ್ಪ, ನನಗೆ ನೋಯ್ತಿದ್ಯಪ್ಪ ಅಂತ ತಂದೆ ಎದೆಗೆ ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ಲು ವಿಶಾಖ. ತಾನು ಸಂಪೂರ್ಣವಾಗಿ ಅಸಹಾಯಕಿ ಅಂತ ತೋರಿಸ್ಕೊಳ್ಳೋದಕ್ಕಾಕೆ ಆಕೆ ನಟಿಸ್ತಿದ್ಲಷ್ಟೆ. ಈ ಕ್ಷಣವೇ ಇಲ್ಲಿಂದ ಕೆಳಗಿಳಿದು ಒಟ್ಟು ಹೋಗು ಯಮುನಾ, ಇನ್ನು ಮುಂದೆ ನನ್ನ ಕಣ್ಣಿಗೆ ನೀನು ಬೀಳಬಾರ್ದು ಅಂತ ಮೆಟ್ಟಿಲುಗಳ ಮೇಲೆ ನಿಂತಿದ್ದ ಯಮುನಾಳನ್ನು ನೋಡಿ ಗರ್ಜಿಸಿದ್ರು ಪ್ರಕಾಶ್. ಇಲ್ಲಿ ಕೇಳೋದಕ್ಕೆ ಇನ್ನೇನು ಉಳಿದಿಲ್ಲ ಎಂಬಂತೆ ಆಕೆ ತನ್ನ ಚಿಕ್ಕ ಬ್ಯಾಗನ್ನು ಹಿಡ್ಕೊಂಡು ಮೆಟ್ಟಿಲುಗಳನ್ನ ಇಳಿದು ಕೆಳಗೆ ಬಂದಳು. ತನ್ನ ತಂದೆ ಎದೆಗೆ ಅಂಟ್ಕೊಂಡು ನಿಂತಿರೋ ವಿಶಾಖಳನ್ನು ನೋಡುವಾಗ ಆಕೆ ಎದೆ ಕಿತ್ತು ಬರ್ತಿತ್ತು. ತನಗಿನ್ನು ಮುಂದೆ ಅಂಥದ್ದೊಂದು ತಂದೆ ಪ್ರೀತಿ ಅಪ್ಪುಗೆ ಸಿಗೋದಿಲ್ಲ ಎಂಬ ಸತ್ಯ ಆಳವಾದ ಗಾಯವನ್ನು ಉಂಟು ಮಾಡಿತು. ತನ್ನ ತಂದೆ ಹೃದಯದಲ್ಲಿ ತನಗೆಂದೆಂದಿಗೂ ಯಾವುದೇ ಸ್ಥಾನ ಇಲ್ಲ ಎಂಬ ಕಹಿ ಸತ್ಯ ಆಕೆಗೆ ಅರಿವಾಯಿತು. ಕೇವಲ ಕಿರಿಯ ಮಗಳು ಸುಳ್ಳು ಮಾತನ್ನು ಮಾತ್ರ ಕೇಳಿ ತಂದೆ ಈ ರೀತಿ ಕಠಿಣ ನಿರ್ಧಾರ ತಗೊಂಡಾಗ ಆ ರಾತ್ರಿ ಆ ಹಿರಿ ಮಗಳು ಅನುಭವಿಸಿದ ಯಾತನೆಯನ್ನು ಅಪ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಲೇ ಇಲ್ಲ. ಕಣ್ಣುಗಳು ತುಂಬಿ ಬಂದರೂ ಯಮುನಾ ಅವರ ಮುಂದೆ ಕಣ್ಣೀರು ಹಾಕಲಿಲ್ಲ. ತಾಯಿಯ ಮರಣದ ನಂತರ ಆ ಮನೆಯಲ್ಲಿ ತಾನು ಸದಾ ಒಂಟಿಯಾಗಿದ್ಲು. ಬಹಳ ಬೇಗನೆ ತಂದೆ ಮತ್ತೊಂದು ಮದುವೆ ಆಗಿ ಆ ಹೆಂಡತಿಯನ್ನು ಆಕೆಗೆ ಹುಟ್ಟಿದ ಮಗಳನ್ನು ಮನೆ ಕರ್ಕೊಬಂದಾಗ ಆಕೆ ಮತ್ತೊಮ್ಮೆ ಅನಾಥಳಾದ್ಲು. ತನ್ನ ತಾಯಿಯನ್ನು ನೆನಪಿಸಿಕೊಂಡಾಗ ಯಮುನಾಳಿ ಎದೆ ಒಡೆದು ಹೋಯಿತು. ತನ್ನ ತಂದೆಗೆ ಮತ್ತೊಂದು ರಹಸ್ಯ ಸಂಬಂಧವಿತ್ತು ಎಂಬುದು ತಾಯಿ ಸಾಯುವವರೆಗೂ ತಿಳಿದಿರಲಿಲ್ಲ. ಇನ್ನು ಮುಂದೆ ನಾನು ಎಂದೆಂದಿಗೂ ಈ ಮನೆ ಕಾಲಿಡೋದಿಲ್ಲ. ಆ ಮನೆ ಬಾಗಿಲನ್ನು ದಾಟಿ ಹೊರಡುವಾಗ ಯಮುನಾ ಮನಸ್ಸಿನಲ್ಲೇ ದೃಢವಾದ ಪ್ರತಿಜ್ಞೆಯನ್ನು ಮಾಡಿದ್ಲು. 5 ವರ್ಷಗಳ ನಂತರ ವಿದೇಶದಲ್ಲಿದ್ದ ಒಂದು ಸುಂದರವಾದ ಅಪಾರ್ಟ್ಮೆಂಟ್ನ ಕಾಲಿಂಗ್ ಬೆಲ್ ಯಾರೋ ಜೋರಾಗಿ ಒತ್ತಿದ್ರು. ಒಳಗೆ ತನ್ನ ಡೈನಿಂಗ್ ಕೆಲಸಗಳಲ್ಲಿ ಮಗ್ನಳಾಗಿದ್ದ ಆಕೆ ಒಂದು ಕ್ಷಣ ಅನುಮಾನದಿಂದ ತಲೆ ಎತ್ತಿ ನೋಡಿದ್ಲು. ಅಷ್ಟರಲ್ಲಿ ಮತ್ತೊಮ್ಮೆ ಬೆಲ್ ಮೊಳಗ್ತು. ಗೊಂದಲದೊಡನೆ ಮುಂಭಾಗದ ಬಾಗಿಲು ತೆರೆದ ಕೂಡಲೇ ಎದುರು ಕೋಟ್ ಸೂಟ್ ಧರಿಸಿದ 2 ವ್ಯಕ್ತಿಗಳು ನಿಂತಿರೋದನ್ನ ಕಂಡ್ಳು. ನೀವು ಮಿಸ್ ಯಮುನಾ ಚಕ್ರವರ್ತಿ ತಾನೆ? ಅದರಲ್ಲಿ ಒಬ್ಬ ಪ್ರಶ್ನಿಸ್ತಾ. ಹೌದು ನಾನೇ, ನೀವಿಬ್ರು ಯಾರು? ಆಕೆ ಅಷ್ಟೇ ಅನುಮಾನದಿಂದ ವಿಚಾರಿಸಿದ್ಲು. ನಾನು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ದೊಡ್ಡ ಮೇಡಮ್ ಮೀನಾಕ್ಷಿ ಅವರ ಅಪ್ಪಣೆಯಂತೆ. ನಿಮ್ಮಮ್ಮ ನಮ್ಮ IPS ಹಿಂದೊಮ್ಮೆ ನಮ್ಮ ಯಂಗ್ ಮಾಸ್ಟರ್ ಪ್ರಾಣವನ್ನು ಕಾಪಾಡಿದ್ರು. ಈಗ ದೊಡ್ಡ ಮೇಡಮ್ ಮೀನಾಕ್ಷಿಗೆ ನಿಮ್ಮನ್ನ ಒಮ್ಮೆ ಕಣ್ತುಂಬ ನೋಡಬೇಕಂತ ಆಸೆ. ಮತ್ತೊಬ್ಬ ವ್ಯಕ್ತಿ ಅತ್ಯಂತ ಗೌರವದಿಂದ ನೋಡಿದ ಆ ಮಾತನ್ನು. ಮೀನಾಕ್ಷಿಯ? ಯಮುನಾಳಿಗಾಗಲೂ ಏನೂ ಅರ್ಥ ಆಗಲಿಲ್ಲ. ಹೌದು, ಅವರ ಮೊಮ್ಮಗನನ್ನೇ ನಿಮ್ಮ ತಾಯಿಯಮ್ಮ ರಕ್ಷಿಸಿದ್ದು. ಆ ಹೆಸರು ಕೇಳಿದ ತಕ್ಷಣ ಯಮುನಾಳ ಕಣ್ಣುಗಳ ಆಶ್ಚರ್ಯದಿಂದ ಅತಿ ದೊಡ್ಡದಾದವು. ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮೀನಾಕ್ಷಿ ಗ್ರೂಪ್ಸ್ ಅದು. ಇಡೀ ಭಾರತದಾದ್ಯಂತ ಅವರಿಗೆ 100 ಬಿಸ್ನೆಸ್ ಸಂಸ್ಥೆ ಇವೆ. ಮುಂಬೈನಲ್ಲೂ ದೊಡ್ಡ ಶಾಖೆ ಇದೆ. ವರ್ಷಗಳ ಹಿಂದೆ ಯಮುನಾಳ ತಾಯಿ ಧನಂ ತನ್ನ ಸ್ವಂತ ಪ್ರಾಣವನ್ನು ಪಳಕ್ಕಿಟ್ಟು ಕಾಪಾಡಿದ್ದು ಮೀನಾಕ್ಷಿಯ ಹಿರಿಯ ಮೊಮ್ಮಗನನ್ನೇ. ಆ ವಿಷಯ ಯಮುನಾಳಿಗೂ ಚೆನ್ನಾಗಿ ತಿಳಿದಿತ್ತು. ತನ್ನ ತಾಯಿಯಂತೆ ಧೈರ್ಯ ಮತ್ತು ನೇರ ನುಡಿಯಿರುವ ಒಬ್ಬ ಪೊಲೀಸ್ ಅಧಿಕಾರಿಯ ಮಗಳಾಗಿ ಹುಟ್ಟಿದ್ದಕ್ಕೆ ಯಮುನಾಳಿಗೆ ಸದಾ ಹೆಮ್ಮೆ ಇತ್ತು. ನಮ್ಮ ಅಮ್ಮನನ್ನು ಇಷ್ಟು ವರ್ಷಗಳ ನಂತರವೂ ನೆನಪಟ್ಕೊಂಡಿರೋದು ನನಗೆ ಖುಷಿ ತಂದಿದೆ. ಆದರೆ ನನಗೆ ಬಂದು ಯಾರನ್ನೂ ಭೇಟಿಯಾಗೋ ಯಾವುದೇ ಆಸಕ್ತಿ ಇಲ್ಲ. ಗಟ್ಟಿಯ ಧ್ವನಿಯಲ್ಲಿ ಆಕೆ ತನ್ನ ನಿರ್ಧಾರವನ್ನು ತಿಳಿಸಿದ್ಲು. ಕುಟುಂಬದವರು ತನ್ನ ತಾಯಿಗೆ ಮಾಡಬೇಕಾದ ಕೃತಜ್ಞತೆಗಾಗಿ ಮಾತ್ರ ತನ್ನ ಕರೀತಿದ್ದಾರೆ ಎಂಬುದು ಆಕೆಗೆ ಗೊತ್ತಿತ್ತು. ಆದರೆ ಅಂಥ ಯಾವುದೇ ಅನುಕಂಪದ ಸಹಾಯ ತನಗೆ ಬೇಕಾಗಿರಲಿಲ್ಲ. ಅಮ್ಮ ಯಾರದು ಅಂತ ಒಳಗಿಂದ ಮಗುವಿನ ಮುದ್ದು ಧ್ವನಿ ಕೇಳಿಸ್ತು. ಯಾರಿಲ್ಲ ಕಂದ, ಒಳಗೆ ನೋಡ್ತಾ ಸಮಾಧಾನ ಧ್ವನಿಯಲ್ಲಿ ಉತ್ತರಿಸಿದ ಆಕೆ ಮತ್ತೆ ಬಾಗಿಲ ಬಳಿ ನಿಂತವ್ರ ಕಡೆ ತಿರುಗಿದ್ಲು. ಸಾರಿ, ನನಗೀಗ ಅರ್ಜೆಂಟ್ ಕೆಲಸ ಇದೆ ಅಷ್ಟೇ. ಮಾತನಲ್ಲಿ ಆಕೆ ಬಾಗಿಲನ್ನೇ ಮುಚ್ಚಿಬಿಟ್ಲು. ಇದೇ ಸಮಯದಲ್ಲಿ ನಮ್ಮ ದೇಶದಲ್ಲಿ ಅವಿಶಾಲವಾದ ಅರಮನೆ ಬಾಲ್ಕನಿಯಲ್ಲಿ ನಿಂತು ಹೊರಗಿನ ದೃಶ್ಯವನ್ನು ನೋಡ್ತಿದ್ದ ಆತ ಅವಳ ಬಗ್ಗೆ ಎಲ್ಲ ವಿಚಾರವನ್ನು ಸಂಗ್ರಹಿಸಿದ್ಯಾ? ತನ್ನ ಪಕ್ಕದಲ್ಲಿದ್ದ ಫೋನನ್ನು ಕಿವಿಗೆ ಹೊತ್ಕೊಂಡು ಗಂಭೀರವಾಗಿ ಕೇಳಿದ ಆತ. ಸೂರ್ಯವರ್ಮ ಸರ್, ಅಂದು ಆ ಹೋಟೆಲ್ನ ನಿಮ್ಮ ಜೊತೆ ಇದ್ದ ಆ ಹೆಣ್ಣುಮಗಳು ನಿಮ್ಮ ದುಬಾರಿ ವಾಚನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋದಕ್ಕೆ ಯತ್ನಿಸಿದಾಳೆ ಎಂಬ ಉಚಿತ ಮಾಹಿತಿ ನಮಗೆ ಸಿಕ್ಕಿದೆ. ಫೈಂಡ್ ಹರ್, ಅವಳನ್ನ ಹೇಗಾದರೂ ಮಾಡಿ ಹುಡುಕಿ ಹಿಡಿದುಕೊಂಡು ಬಾ. ಆತನ ಆ ಪ್ರಬಲವಾದ ಧ್ವನಿಯಲ್ಲಿ ಕೇವಲ ಆಜ್ಞೆ ಮಾತ್ರ ತುಂಬಿತ್ತು. ಸಂಜೆ ಸೂರ್ಯ ಮರೆಯಾಗೋ ಈ ಹೊತ್ತಿನಲ್ಲಿ ಆಕಾಶ ರಕ್ತದ ಬಣ್ಣದಲ್ಲಿ ಕೆಂಪಾಗಿ ಹೊಳಿತಿತ್ತು. ಆ ಕೆಂಪು ಬಣ್ಣ ಆತನ ಮುಖದ ಮೇಲೂ ಪ್ರತಿಫಲಿಸ್ತಿತ್ತು.
6 ಅಡಿ ಎತ್ತರ, ಅದಕ್ಕೆ ತಕ್ಕಂತೆ ಅಚ್ಚುಕಟ್ಟಾಗಿ ಬೆಳೆಸಿದ ಮೈಕಟ್ಟು ಹೊಂದಿರೋ ಆತ ಆ ಸೂರ್ಯನ ಮಂದ ಬೆಳಕಿನಲ್ಲಿ ಒಂದು ಬೆಂಕಿ ಕೋಟೆಯಂತೆ ನಿಂತಿದ್ದ. ಅವನು ಧರಿಸಿದ್ದ ಬನಿಯನು ಒಳಗಿಂದಲೇ ಎದ್ದು ಕಾಣುತ್ತಿದ್ದ. ಆತನ ಬಲವಾದ ಸ್ನಾಯುಗಳು ಆತನ ಅಗಾಧ ಶಕ್ತಿಯನ್ನು ಸಾರಿ ಹೇಳ್ತಿದ್ವು. ಮುಖದಲ್ಲಿ ಗಂಭೀರತೆ ತುಂಬಿದ್ರೂ ಆ ಕಣ್ಗಳಲ್ಲಿ ಹೊಳಿತಿದ್ದ ತೀಕ್ಷ್ಣತೆ ಆತನನ್ನು ಮತ್ತಷ್ಟು ಖಡಕ್ಕಾಗಿ ಕಾಣುವಂತೆ ಮಾಡಿತ್ತು. ಅವನೇ ಸೂರ್ಯವರ್ಮ, ಮೀನಾಕ್ಷಿ ಗ್ರೂಪ್ ಸಂಸ್ಥೆಯ ಪ್ರಸ್ತುತ ಸಾಮ್ರಾಜ್ಯದ ಯುವ ಒಡೆಯ. ಆತ ಅಲ್ಲಿ ಮೌನವಾಗಿ ನಿಂತಿದ್ದರೂ ಆತನ ಅಮ್ಮಮ್ಮ ಆಡಿದ ಮಾತುಗಳು ಮಾತ್ರ ಆತನ ಕಿವಿಯಲ್ಲಿ ನಿರಂತರವಾಗಿ ಮೊಳಗುತ್ತಲೇ ಇದ್ವು. ಸೂರ್ಯವರ್ಮ ಯಮುನಾಳನ್ನು ಮಾತ್ರವೇ ಮದುವೆ ಆಗಬೇಕು. ಆಕೆಯನ್ನು ಬಿಟ್ಟು ಬೇರೆ ಯಾರನ್ನು ಈ ಮನೆಯ ಸೊಸೆಯಾಗಿ ನಾನು ಒಪ್ಕೊಳ್ಳೋದಿಲ್ಲ. ಆದರೆ ಆತನ ಮನಸ್ಸಿನಲ್ಲಿ ಮಾತ್ರ ಬೇರೆ ಯಾರೋ ಒಬ್ಬಳು ಆಳವಾಗಿ ಬೇರೆಯವರಿದ್ಲು. 5 ವರ್ಷಗಳ ಹಿಂದೆ ಅದೃಷ್ಟ ರಾತ್ರಿಯಲ್ಲಿ ಯಾರೋ ಬೇಕೆಂದೇ ಆತನಿಗೆ ಅತಿಯಾದ ಅಮಲಿನ ಮದ್ದನ್ನು ಕೊಡಿಸಿದ್ರಿಂದ ಸೂರ್ಯವರ್ಮಗೆ ಜ್ಞಾನವೇ ಇರಲಿಲ್ಲ. ತನ್ನ ದೇಹದ ಭಾರಕ್ಕೆ ನಲುಗು ಹೋಗಿ ಅತ್ತ ಆ ಹೆಣ್ಣಿನ ಅಳುವಿನ ಶ್ವಾಸ ಮಾತ್ರ ಇಂದಿಗೂ ಆತನ ನೆನಪಿನಲ್ಲಿ ಆಳವಾಗಿ ಉಳ್ಕೊಂಡ್ಬಿಟ್ಟಿದೆ. ಅಂದು ಎಲ್ಲ ಮುಗಿದ ನಂತರ ಸೂರ್ಯ ತನ್ನ ಧರಿಸಿದ ಕೈಗಡಿಯಾರವನ್ನು ಹಾಕಿ ಕೈ ಕಟ್ಟಿದ್ದ. ಅದರ ನಂತರ ಆಕೆಯನ್ನು ಮುಖ ಎತ್ತಿ ನೋಡೋ ಶಕ್ತಿ ಇಲ್ಲದೆ ಆತ ಮೂರ್ಛೆ ಹೋಗಿರಬೇಕಾದ್ರೆ ಅಂದು ಕಣ್ಣು ಬಿಟ್ಟ ಕ್ಷಣದಿಂದ ಇಂದಿನವರೆಗೂ ಆತ ಹುಡುಕ್ತಿರೋದು ಆ ರಹಸ್ಯ ಹೆಣ್ಣನ್ನೇ. ಕೇವಲ ಕಳೆದ ವಾರವಷ್ಟೇ ಆತನ ವಾಚನ್ನು ಯಾರೋ ಮಾರಾಟ ಮಾಡೋದಕ್ಕೆ ಯತ್ನಿಸಿ ಸುಳಿವು ಸಿಕ್ತು. ಆದರೆ ಅಷ್ಟರೊಳಗೆ ಆತನ ಅಮ್ಮಮ್ಮ ಅವನಿಗಾಗಿ ಮತ್ತೊಬ್ಬ ಹುಡುಗಿಯನ್ನು ಆಯ್ಕೆ ಮಾಡಲಾಗಿತ್ತು. ಆತ ಗಂಭೀರ ಯೋಚನೆಯನ್ನು ಮುಳುಗಿರುವಾಗ ಅವನ ಜೇಬಿನಲ್ಲಿದ್ದ ಮೊಬೈಲ್ ಫೋನ್ ರಿಂಗ್ ಆಯಿತು. ಹೇಳಿ, ಕರೆ ಸ್ವೀಕರಿಸಿ ಮಾತಾಡ್ದ ಸೂರ್ಯವರ್ಮ. ಸರ್, ಆ ಹುಡುಗಿ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿದೆ. ಅವಳ ಹೆಸರು ಹೇಮಾ. ಆಕೆ ನೇರವಾಗಿ ಬಂದು ನಿಮ್ಮ ವಾಚನ್ನು ಮಾರಾಟ ಮಾಡೋದಕ್ಕೆ ಯತ್ನಿಸಿದಾಳೆ. ಸಹಾಯಕ ವರದಿಯನ್ನು ನೀಡಿದ ಆತನಿಗೆ. ಹಾಂ, ಆಕೆ ಅಡ್ರೆಸ್ ನನಗೆ ಕಳಿಸ್ಕೊಡಿ. ನಾನು ಅವಳನ್ನ ನೇರವಾಗಿ ಭೇಟಿ ಆಗಬೇಕು. ಮಾತನ್ನು ಮುಗಿಸಿ ಫೋನನ್ನು ಕಟ್ ಮಾಡುವಾಗ ಸೂರ್ಯವರ್ಮನ ಕಣ್ಣುಗಳು ಅಚ್ಚರಿಯಿಂದ ಮಿಂಚಿದ್ವು. ಅಂದು ಆ ಹೋಟೆಲ್ ರೂಮ್ನಲ್ಲಿ ನನ್ನ ಜೊತೆ ಇದ್ದವಳು ಸಿಕ್ಕದಂತಾಯಿತು. ಏನೇ ಆಗಲಿ ನಾನು ಅವಳ ಬಳಿಗೆ ಹೋಗಬೇಕು. ಅಂದು ಆಕೆಗೆ ನಾನು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ದೃಢವಾದ ನಿರ್ಧಾರ ತಗೊಂಡ ಸೂರ್ಯವರ್ಮ. ಇದೇ ಸಮಯದಲ್ಲಿ ಹೇಮಾ ತನ್ನದೇ ಆದ ಒಂದು ಚಿಕ್ಕ ಬೊಟೆಕ್ ಅಂಗಡಿಯಲ್ಲಿ ಕೂತಿದ್ಲು. ಆ ಅಂಗಡಿಯನ್ನು ಪ್ರಾರಂಭಿಸಿ 1 ವರ್ಷ ಆಗಿತ್ತು. ಆದರೆ ವ್ಯಾಪಾರ ಮಾತ್ರ ಅಂದ್ಕೊಂಡಷ್ಟು ಚೆನ್ನಾಗಿ ನಡೀತಿರಲಿಲ್ಲ. ಕೈಯಲ್ಲಿದ್ದೆಲ್ಲ ಉಳಿತಾಯವು ಕರಗಿ ಹೋಗಿ ಕೊನೆಗೆ ಅಂಗಡಿ ಬಾಡಿಗೆ ಕೂಡ ಕಟ್ಟೋದಕ್ಕೆ ಸಾಧ್ಯ ಇಲ್ಲದ ಕಷ್ಟದ ಪರಿಸ್ಥಿತಿ ಬಂದಿರಿಂದಲೇ ಹೇಮಾ ಆ ದುಬಾರಿ ವಾಚನ್ನು ಮಾರಾಟ ಮಾಡೋದಕ್ಕೆ ನಿರ್ಧರಿಸಿದ್ಲು. 5 ವರ್ಷಗಳಿಂದ ಹೋಟೆಲ್ ಬ್ಲೂ ಲೈಟ್ಸ್ನ ಸಿಬ್ಬಂದಿ ಒಬ್ಬನೇ ಬಂದು ಆ ವಾಚನ್ನು ಆಕೆಗೆ ಕೊಟ್ಟಿದ್ದ. ನೀವು ಅಂದು ಸ್ಟೇ ಮಾಡಿದಂಥ ರೂಮ್ನಲ್ಲಿ ಈ ವಾಚ್ ಸಿಕ್ಕಿದೆ ಅಂತ ಆತ ಹೇಳಿದಾಗ ಬಹುಶಃ ಯಮುನಾಳದೇ ಆಗಿರ್ಬೋದು ಅಂತ ಅನುಮಾನದಿಂದಲೇ ಆಕೆ ಅದನ್ನು ತೊಗೊಂಡಿದ್ಲು. ಆದರೆ ಅದಷ್ಟು ಲಕ್ಷಾಂತರ ಬೆಲೆ ಬಾಳುವಂಥದ್ದು ಅಂತ ಗೊತ್ತಿರಲಿಲ್ಲ ಅವಳಿಗೆ. ಹಠಾತ್ತನೆ ಕೈಗೆ ಸಿಕ್ಕ ಆ ಸಿರಿತನದ ಸುಳುವನ್ನು ನೋಡಿದ ಹೇಮಾ ಕಣ್ಣುಗಳು ಕುರುಡಾದವು. ಇನ್ನು ಮುಂದೆ ರಾಜರಂತೆ ಆರಾಮಾಗಿ ತಿರುಗಾಡ್ಬೋದು ಎಂಬ ಖುಷಿಯಲ್ಲಿ ಆಕೆ ತೇಲಾಡ್ತಿದ್ಲು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅಂಗಡಿ ಬಾಗಿಲು ತೆರ್ಕೊಂತು. ಯಾರು ಬಂದರು ಅಂತ ತಲೆ ಎತ್ತಿ ನೋಡಿದವಳು ಎದುರು ನಿಂತಿದ್ದ ಆಕರ್ಷಕ ಸುಂದರ ಪುರುಷನನ್ನು ಕಂಡು ದಿಗಿಲಗೊಂಡು ನಿಂತುಬಿಟ್ಲು. ವೆಲ್ಕಮ್ ಟು ಅಂತ ಬಾಯ್ಬಿಟ್ಟು ಹೇಳೋದಕ್ಕೆ ಹೋದ್ಲು. ಎದುರು ನಿಂತ ಆ 6 ಅಡಿ ಗಂಡುಗಾಳಿಯನ್ನು ನೋಡಿ ಮಾತು ಮರೆತು ಹೋದ್ಲು. ಆತನ ಮೇಲಿಂದ ತನ್ನ ಕಣ್ಣುಗಳನ್ನ ತೆಗೆಯೋದಕ್ಕೂ ಆಕೆಯಿಂದ ಸಾಧ್ಯ ಆಗಲಿಲ್ಲ. ಸರ್, ನಿಮ್ಗೇನು ಬೇಕಿತ್ತು? ಹೇಮಾ ಬಹಳ ಕಷ್ಟಪಟ್ಟು ಕೇಳಿದ್ಲು. ಆಗಲೂ ಆಕೆ ಮನಸ್ಸು ಆತನ ಗಂಭೀರ ವ್ಯಕ್ತಿತ್ವದಲ್ಲೇ ಮೈ ಮರೆತು ಹೋಗಿತ್ತು. ಹೇಮಾ, ಸೂರ್ಯವರ್ಮ ತನ್ನ ಗಡಸು ಹಾಗೂ ಗಂಭೀರ ಧ್ವನಿಯಲ್ಲಿ ಕರೆದ. ಆತನ ಕಣ್ಣುಗಳು ಆಕೆಯನ್ನು ತೀವ್ರವಾಗಿ ತಿರುಗಿ ನೋಡ್ತಿದ್ವು. ಆತ ತನ್ನ ಜೊತೆ ಇದ್ದ ಆ ಹೆಣ್ಣಿನ ಮುಖವನ್ನು ನೆನಪಿಸ್ಕೊಳ್ಳೋದಕ್ಕೆ ಆತ ಪ್ರಯತ್ನಿಸ್ತಿದ್ದ. ಹೌದು ಸರ್, ನಾನೇ ಹೇಮಾ. ಒಳಗೆ ಹೋಗಿದ್ದ ತನ್ನ ತುಟಿಗಳನ್ನ ನಾಲಿಗೆಯಿಂದ ಒದ್ದೆ ಮಾಡ್ತಾ ಉತ್ತರಿಸಿದ್ಲು ಆಕೆ. ಆಕೆಯಿಂದ ಆ ಉತ್ತರ ಸಿಕ್ಕಿದ ಕೂಡಲೇ ಸೂರ್ಯವರ್ಮ ತನ್ನ ಜೇಬಿನಿಂದ ಆ ವಾಚನ್ನು ಹೊರತೆಗೆದು ಆಕೆ ಕಣ್ಣಿಗೆ ನೇರವಾಗಿ ಹಿಡ್ದ. ಈ ವಾಚ್ ಇಷ್ಟು ವರ್ಷಗಳಿಂದ ನಿನ್ನ ಬಳಿ ಇತ್ತಾ? ಆ ವಾಚನ್ನು ಮತ್ತೆ ಕಣ್ಣಾರೆ ಕಂಡಾಗ ಹೇಮಾಗೆ ಒಂಚೂರು ಆತಂಕ ಶುರುವಾಯಿತು. ಆದರೂ ತನ್ನ ಮುಖವನ್ನು ಆದಷ್ಟು ಸಹಜವಾಗಿ ಇಟ್ಕೊಂಡು ಆಕೆ ಉತ್ತರಿಸಿದ್ಲು. ಹೌದು, ಇದು ನನ್ನ ಹತ್ರವೇ ಇತ್ತು ಸರ್. ಹಾಗಾದರೆ ನಂದು ಹೋಟೆಲ್ ಬ್ಲೂ ಲೈಟ್ಸ್ನಲ್ಲಿದ್ದ ಆ ಹುಡುಗಿ ನೀನೇನಾ? ರೂಮ್ ನಂಬರ್ 808ರಲ್ಲಿ ಇದ್ದವಳು ನೀನೇ ತಾನೇ? ಪ್ರಶ್ನೆ ಕೇಳುವಾಗ ಸೂರ್ಯವರ್ಮನ ಕಣ್ಣುಗಳು ಎದುರು ನಿಂತವಳು ಪ್ರತಿಯೊಂದು ಸಣ್ಣ ಸನ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದ. ಖಂಡಿತ ಇವಳೇ ಇರಬೇಕಾ ಎಂಬ ಅನುಮಾನ ಆತನಲ್ಲಿ ಬಲವಾಗಿತ್ತು. ಆದರೆ ಆತ ಕೇಳಿದ ನೇರ ಪ್ರಶ್ನೆಯಿಂದ ಹೇಮಾ ನಿಜಕ್ಕೂ ಬೆಚ್ಚಿಬಿದ್ಲು. ಹೋಟೆಲ್ ಬ್ಲೂ ಲೈಟ್ಸ್ ರೂಮ್ ನಂಬರ್ 808. ಅಂದು ನಾನು ವಿಶಾಖ ಸೇರ್ಕೊಂಡು ಯಮುನಾಳನ್ನು ಸಿಲುಕಿಸಿದ ರೂಮ್ ಅದೇ ತಾನೇ? ಹಾಗಾದರೆ ಇವನು ಯಾಕೆ ಇದ್ರ ಬಗ್ಗೆ ವಿಚಾರಿಸ್ತಿದ್ದಾನೆ?
ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಸುಳಿದಾಡಿದ್ರು ಆಕೆ ಯಾವುದನ್ನು ಹೊರಗೆ ತೋರಿಸ್ಕೊಳ್ಳಿಲ್ಲ. ಬದಲಿಗೆ ಆಕೆಗೆ ಒಂದು ದೊಡ್ಡ ಅವಕಾಶ ಕಣ್ಣಿಗೆ ಬಿತ್ತು. ಯಮುನಾ ಅನುಭವಿಸಿದ ಆ ಸಂಕಟಕ್ಕೆ ಕಾರಣವಾದ ನಿಜವಾದ ಗಂಡಸು ಇವನೇ. ಆದರೆ ಇವನು ತನ್ನನ್ನೇ ಆ ಹುಡುಗಿ ಅಂತ ತಪ್ಪಾಗಿ ನಂಬ್ಕೊಂಡಿದ್ದಾನೆ. ಹೌದು ಸರ್, ಅದು ನಾನೇ. ಯಾವುದೇ ಯೋಚನೆ ಮಾಡದೆ ಹೇಮಾ ದೊಡ್ಡ ಸುಳ್ಳು ಹೇಳಿಬಿಟ್ಲು. ಈ ವಾಚನ್ನ ನೀನೇ ಇಟ್ಕೊ. ಇನ್ನು ಮುಂದೆ ಇದನ್ನು ಮಾರಾಟ ಮಾಡೋ ಕಷ್ಟ ನಿನಗೆ ಬರೋದಿಲ್ಲ. ಅಂದು ನಿನಗೆ ನಡೆದ ಆ ಅನ್ಯಾಯಕ್ಕೆ ಪ್ರಾಯಶ್ಚಿತವಾಗಿ ನಿನಗೆ ಏನೆಲ್ಲ ಬೇಕೋ ಅದನ್ನು ನಾನು ಕೊಡಿಸ್ತೀನಿ. ಆ ವಾಚನ್ನು ಆಕೆ ಕೈಗೆ ಬಲವಾಗಿ ಕಟ್ತಾ ಸೂರ್ಯವರ್ಮ ಹೇಳ್ದ, ನನ್ನ ಹೆಸರು ಸೂರ್ಯವರ್ಮ. ಈ ಹೆಸರನ್ನು ಚೆನ್ನಾಗಿ ನೆನಪಲ್ಲಿಟ್ಕೊ. ಆತ ಹಾಡಿದ ಪ್ರತಿಯೊಂದು ಮಾತನ್ನು ಕೇಳಿ ಹೇಮಾ ದಂಗಾಗಿ ನಿಂತುಬಿಟ್ಲು. ಕೊನೆಗಾತ ಯಾರು ಎಂಬ ಸತ್ಯ ತಿಳಿದ ಮೇಲೆ ಆಘಾತ 100ರಷ್ಟಾಯಿತು. ನೀವು ಮೀನಾಕ್ಷಿ ಗ್ರೂಪ್ಸ್ನ ಸೂರ್ಯವರ್ಮನ? ಅಳುಕಿನ ಧ್ವನಿಯಲ್ಲಿ ಕೇಳಿದ್ಲಾಕೆ. ಸೂರ್ಯವರ್ಮನೊಂದಿಗೆ ಬಂದಿದ್ದ ಸಹಾಯಕ ಒಂದು ವಿಸಿಟಿಂಗ್ ಕಾರ್ಡನ್ನು ತೆಗೆದು ಆಕೆ ಕಡೆಗೆ ನೀಡಿದ. ಇದು ನಮ್ಮ ನಂಬರ್. ಮೇಡಮ್ಗೆ ಏನು ಬೇಕಾದರೂ ಈ ನಂಬರ್ಗೆ ಕರೆ ಮಾಡಬಹುದು. ನಡುಗೋ ಕೈಗಳಿಂದ ಹೇಮಾ ಆ ಕಾರ್ಡನ್ನು ಪಡ್ಕೊಂಡ್ಳು. ಅದರಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಮುದ್ರಿತವಾಗಿದ್ದ ಅಪ್ರಸಿದ್ಧ ಹೆಸರನ್ನು ನೋಡಿದ ಕೂಡಲೇ ಆಕೆ ಎದೆ ಜೋರಾಗಿ ಬಡಿತ ಜಾಸ್ತಿ ಆಯಿತು. ಹಾಗಾದರೆ ಅಂದು ಯಮುನಾಳ ಜೊತೆ ಇದ್ದವನು ನಾವು ಸಿಟ್ಟು ಮಾಡಿದ ಆಳಲ್ಲ, ಇವನೇನಾ? ಆ ಸತ್ಯವನ್ನು ಅರಿತುಕೊಂಡ ಹೇಮಾಳ ಕಣ್ಣುಗಳಲ್ಲಿ ನಯವಂಚಕತನದ ಕಾಮದ ಆಸೆ ಮಿನುಕ್ತು. ಯಮುನಾಳ ಹೆಸರನ್ನು ಇಡೀ ಲೋಕದಿಂದ ಅಳಿಸಿ ಹಾಕಿ ಆ ಜಾಗದಲ್ಲಿ ತಾನೇ ಹೋಗಿ ನಿಂತರೆ ಭವಿಷ್ಯದಲ್ಲಿ ತಾನೇ ಆ ದೊಡ್ಡ ಸಾಮ್ರಾಜ್ಯದ ಮಹಾರಾಣಿಯಾಗಿ ಮೆರಿಬಹುದು ಎಂಬ ಆಕೆ ಮನದಲ್ಲೇ ದೊಡ್ಡ ಲೆಕ್ಕಾಚಾರ ಹಾಕೊಂಡ್ಳು. ಯಾಕೆ ಸೂರ್ಯವರ್ಮನ ಹೆಂಡತಿಯಾಗಿಯೇ ಬಾಳ್ಬೋದಲ್ವ ನಾವು? ನೀವೇ ನನ್ನ ಜೀವನವನ್ನು ಕಾಪಾಡಬೇಕು ಸೂರ್ಯವರ್ಮ ಸರ್. ಅಂದಿನ ಆ ಭಯಾನಕ ರಾತ್ರಿ ನಂತರ ನಾನು ಇಷ್ಟು ನರಕ ಅನುಭವಿಸಿದ್ದೀನಿ ಎಂಬುದು ದೇವರೇ ಬಲ್ಲ. ಕಣ್ಣಲ್ಲಿ ಸುಳ್ಳು ಕಣ್ಣೀರಂತ ಅಂದ್ಕೊಂಡು ಆಕೆನ ಅತ್ಯಂತ ದಯನೀಯವಾಗಿ ನೋಡಿದ್ಲು. ಇನ್ಯಾವತ್ತೂ ಭಯಪಡಬೇಡ, ಇನ್ನು ಮುಂದೆ ನಿನಗೆ ಯಾವುದೇ ಕಷ್ಟ ಬರೋದಿಲ್ಲ. ಸೂರ್ಯವರ್ಮ ಅತ್ಯಂತ ದೃಢವಾದ ಧ್ವನಿಯಲ್ಲಿ ಆಕೆಗೆ ಭರವಸೆ ನೀಡಿದ. ಹೇಮಾ ಮೇಡಮ್ ಸರ್, ನಿಮಗಾಗಿ ಒಂದು ಪ್ರತ್ಯೇಕ ಬಂಗಲೆಯನ್ನು ಈಗಾಗಲೇ ಖರೀದಿಸಿದ್ದಾರೆ. ನೀವು ಯಾವಾಗ ಬೇಕಾದರೂ ಅಲ್ಲಿಗೆ ಹೋಗಿ ವಾಸಿಸಬಹುದು. ಅಲ್ಲಿ ನಿಮಗೆ ಬೇಕಾದ ಎಲ್ಲ ಐಷಾರಾಮಿ ಸೌಲಭ್ಯ ಇರುತ್ತೆ, ಸೂರ್ಯವರ್ಮನ ಸಹಾಯಕ ಹೇಳ್ದ. ಹೇಮಾ ಸಂತೋಷದಿಂದ ಅತಿರೇಕಕ್ಕೆ ತಲುಪಿದ್ಲು. ಇನ್ನು ಮುಂದೆ ತನ್ನನ್ನು ಅರಸಿ ಬರಲಿರೋ ಆ ರಾಜಯೋಗ ಜೀವನವನ್ನು ನೆನಪಿಸ್ಕೊಂಡು ಆಕೆ ಕಣ್ಣುಗಳು ಹೊಳೆದ್ವು. ನನಗೆ ತುರ್ತು ಕೆಲಸ ಇದೆ, ನಾನು ಹೊರಡ್ತೀನಿ ಅಷ್ಟು ಹೇಳಿ ಹೇಮಾಳನ್ನು ಒಮ್ಮೆ ದಿಟ್ಟಿಸಿ ನೋಡಿ ಸೂರ್ಯವರ್ಮ ಅಲ್ಲಿಂದ ಕಾರ್ನಲ್ಲಿ ಹೊರಟ. ಆತ ಹೋಗೋದನ್ನೇ ಕಣ್ಣುಗಳಲ್ಲಿ ಕನಸುಗಳೊಂದಿಗೆ ನೋಡ್ತಾ ನಿಂತಿದ್ದ ಹೇಮಾ ಖಂಡಿತವಾಗಿ ಕುಣಿದಾಡ್ಬಿಟ್ಲು. ನಾನಿನ್ನು ಮುಂದೆ ದೊಡ್ಡ ಕೋಟ್ಯಾಧಿಪತಿ ಆಗ್ತೀನಿ. ಇನ್ನು ನನಗೆ ಕೇವಲ ರಾಜಯೋಗವೇ. ಕೈಯಲ್ಲಿದ್ದ ದುಬಾರಿ ವಾಚನ್ನು ಎದೆಗಪ್ಪಿಕೊಂಡು ಆಕೆ ಆನಂದದಲ್ಲಿ ತೇಲಾಡಿದ್ಲು. 5 ವರ್ಷಗಳ ಹಿಂದೆ ಈ ಊರನ್ನು ಬಿಟ್ಟು ಓಡೋದ ಯಮುನಾ ಇನ್ನು ಮುಂದೆ ಎಂದಿಗೂ ವಾಪಸ್ ಬರೋದಿಲ್ಲ ಎಂದು, ತನ್ನ ಸುಳ್ಳು ಎಂದಿಗೂ ಬಯಲಾಗೋದಿಲ್ಲ ಎಂದು ಆಕೆ ದೃಢವಾಗಿ ನಂಬಿದ್ಲು. ಕಾರ್ನಲ್ಲಿ ಹಿಂದಕ್ಕೆ ಮರಳುವಾಗ ಸೂರ್ಯವರ್ಮ ಕೂಡ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದ. ಕಾರಿನ ಕಿಟಕಿ ಮೂಲಕ ಬಂದ ಸೂರ್ಯನ ಬೆಳಕು ಆತನ ಮುಖದ ಮೇಲೆ ಬೀಳ್ತಿದ್ದಾಗ ಆ ಕಂದು ಬಣ್ಣದ ಕಣ್ಣುಗಳು ಅತಿ ತೀಕ್ಷ್ಣವಾಗಿ ಬೆಳಗದ್ವು. ತುಂಬಾ ಆಕರ್ಷಕವಾಗಿ ಕಾಣ್ತಿದ್ದ ಆತ 5 ವರ್ಷಗಳ ಹಿಂದೆ ತನ್ನ ಯಶಸ್ವಿ ಬಿಸ್ನೆಸ್ ಸಾಮ್ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ಸೂರ್ಯವರ್ಮ ವಹಿಸ್ಕೊಂಡಿದ್ದ. ಅಂದಿನಿಂದ ಇಂದಿನವರೆಗೆ ಆತನ ವ್ಯವಹಾರದಲ್ಲಿ ಕೇವಲ ಅಭಿವೃದ್ಧಿ ಮಾತ್ರ ಇತ್ತು. ಇಂದು ಇಡೀ ಭಾರತದಾದ್ಯಂತ ಆತನ ಉದ್ಯಮಗಳು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದರ ಹಿಂದೆ ಸೂರ್ಯವರ್ಮ ಎಂಬ ಆ ಮಹಾನ್ ಬುದ್ಧಿವಂತನ ಕಠಿಣ ಪರಿಶ್ರಮ ಇದೆ. 5 ವರ್ಷಗಳ ಹಿಂದಿನ ಆ ದುರಂತ ರಾತ್ರಿ ಹೋಟೆಲ್ ಬ್ಲೂ ಲೈಟ್ಸ್ನಲ್ಲಿ ನಡೆದ ಒಂದು ದೊಡ್ಡ ಬಿಸ್ನೆಸ್ ಮೀಟಿಂಗಾಗಿ ಸೂರ್ಯವರ್ಮ ಹೋಗಿದ್ದ. ಆದರೆ ಆತನ ವಿರೋಧಿಗಳು ಆತ ಕುಡಿದ ಪಾನೀಯದಲ್ಲಿ ತೀವ್ರವಾದ ಅಮಲು ಔಷಧಿಯನ್ನು ಬೆರೆಸಿದ್ರು. ಸಮಾಜದ ಮುಂದೆ ಆತನನ್ನು ಹೀನಾಯವಾಗಿ ಅವಮಾನಿಸ್ಬೇಕಂತ ಆ ರೀತಿ ಸಂಚು ಮಾಡಿದ್ರು. ಆದರೆ ಅಮಲ್ನಲ್ಲಿ ದೂರಾಡ್ತಿದ್ದ ಸೂರ್ಯವರ್ಮ ತಪ್ಪು ದಾರಿಯಿಂದ ಬೇರೊಂದು ಕೋಣೆಯೊಳಗೆ ಪ್ರವೇಶಿಸಿದ. ಅಲ್ಲಂದು ಆಕಸ್ಮಿಕವಾಗಿ ಆಕೆ ಕಾಯ್ತಿದ್ದವಳು ಆ ಅಪ್ಪಟ ಅಮಾಯಕ ಯಮುನಾ. ಅಂದಿನಿಂದ ತಾನೊಬ್ಬ ಅಪ್ಪಟ ಅಮಾಯಕಳ ಜೀವನವನ್ನು ಹಾಳು ಮಾಡಿಬಿಟ್ನಲ್ಲ ಎಂಬ ತೀವ್ರವಾದ ಅಪರಾಧ ಪ್ರಜ್ಞೆ ಸೂರ್ಯವರ್ಮನನ್ನು ಒಳಗೊಳಗೆ ಕೊಲ್ತಿತ್ತು. ಆ ಹುಡುಗಿಯನ್ನು ಸಹ ಯಾರೋ ಬೇಕಂತಲೇ ಆ ಬಲೆಗೆ ಸಿಲುಕಿಸಿದ್ದಾರೆ ಎಂಬ ಸತ್ಯ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಅಂದು ತನ್ನ ಒರಟಾದ ವರ್ತನೆಯಿಂದ ಆಕೆ ಅರ್ಚಿಕೊಂಡು ಹೆದರಿಕೆ ಪಟ್ಟ ಆಕೆ ಅಳುವಿನ ಧ್ವನಿ ಇಂದಿಗೋ ತನ್ನ ಕಿವಿಯಲ್ಲಿ ಮೊಳಗ್ತಿರುವಂತೆ ಭಾಸವಾಗ್ತಿತ್ತು. ಹಾಗಾಗಿ ಹೇಮಾ ಮೇಲೆ ತನಗಿದ್ದ ಸಣ್ಣ ಪುಟ್ಟ ಸಂಶಯವು ಸಂಪೂರ್ಣವಾಗಿ ದೂರವಾಯಿತು. ಹೇಮಾಳನ್ನೇ ಹೇಗಾದರೂ ಮಾಡಿ ಕಾಪಾಡಬೇಕಂತ ಆತ ತೀರ್ಮಾನಿಸಿದ್ದ. ಆದರೆ ತನ್ನ ಊರಿನಲ್ಲಿ ತನ್ನ ಸ್ಥಾನದಲ್ಲಿ ಮತ್ತೊಬ್ಬಳು ವಂಚಕಿ ಬಂದು ಕೂತಿದ್ದಾಳೆ ಎಂಬ ವಿಷಯವನ್ನು ಕಿಂಚಿತ್ತೂ ಅರಿಯದೆ ವಿದೇಶದಲ್ಲಿದ್ದ ತನ್ನ ಫ್ಲ್ಯಾಟ್ನಲ್ಲಿ
ಊರಿಗೆ ಹೊರಡಲು ಸಿದ್ಧತೆ ನಡೆಸ್ತಿದ್ಲು ಯಮುನಾ. ಅಮ್ಮ, ನಾವು ನಿಜವಾಗಿಯೂ ತಾತನ ಮನೆಗೆ ಹೋಗ್ತಿದ್ದೀವಿಯೇ? 4 ವರ್ಷ ವಯಸ್ಸಿನ ಮುದ್ದು ರಿಷಿ ಆಕೆ ಕಾಲುಗಳನ್ನ ಸುತ್ತಕೊಂಡು ಮುದ್ದಾಗಿ ಕೇಳ್ದ. ನೀಲಿ ಬಣ್ಣದ ಗೆರೆಗಳಿರೋ ಶರ್ಟ್ ಮತ್ತು ಟ್ರೌಸರ್ ಧರಿಸಿದ ಅವನು ಹಾಲು ಬಿಳುಪಿನ ಮೈಬಣ್ಣ. ಆ ಚಿಕ್ಕ ವಯಸ್ಸಿನಲ್ಲೇ ಆತನ ಮುಖದಲ್ಲಿ ರಾಜಕಳೆ ಎದ್ದು ಕಾಣುತ್ತಿತ್ತು. ವಿಶೇಷವಾಗಿ ಆ ಕಣ್ಣುಗಳು ಅಚ್ಚ ಅಪ್ಪನಾದ ಸೂರ್ಯವರ್ಮನನ್ನ ಹಾಗೆ ಹೋಲುವಂಥ ಗಂಭೀರತೆ ಮತ್ತು ಯಾರನ್ನು ಒಮ್ಮೆಲೆ ಆಕರ್ಷಿಸುವಂಥ ಅಂದ ಆತನದ್ದು. ಯಮುನಾ ಆಕೆಯನ್ನು ತಕ್ಷಣವೇ ಕೂತು ಎತ್ಕೊಂಡು ತನ್ನ ಸೊಂಟದ ಮೇಲೆ ಕೂರಿಸ್ಕೊಂಡ್ಳು. ಹೌದು ಕಂದ, ಅಮ್ಮ ಮತ್ತು ನಮ್ಮ ಋಷಿ ಇಬ್ಬರು ನಮ್ಮ ಊರಿಗೆ ಹೋಗ್ತಿದ್ದೀವಿ. ನಿನಗೆ ಅಮ್ಮನ ಜೊತೆ ಊರಿಗೆ ಬರೋದು ಇಷ್ಟ ತಾನೇ? ಆಕೆ ಕೆನ್ನೆಗೆ ಮುದ್ದು ಮಾಡ್ತಾ ಕೇಳಿದ್ಲು. ಆದರೆ ಅಲ್ಲಿ ತಮ್ಮನ್ನು ಕಾಯ್ತಿರೋ ಬಿರುಗಾಳಿ ಮುನ್ಸೂಚನೆ ಆಕೆಗೆ ಸ್ವಲ್ಪನೂ ತಿಳಿದಿರಲಿಲ್ಲ. ಹೇಯ್, ನನಗೆ ಅಮ್ಮನ ಜೊತೆ ಬರಬೇಕು. ಆಕೆ ಕುತ್ತಿಗೆಯನ್ನು ಬಿಗಿದಪ್ಪಿಕೊಂಡ್ಬಿಟ್ಟ. ಆಸೆಯಿಂದ ಆಕೆ ಮಗ ಹೇಳಿದಾಗ ರಿಷಿ ಕಣ್ಣುಗಳು ನಕ್ಷತ್ರಗಳಂತೆ ಮಿಂಚಿಬಿಟ್ವು. ಆ ಚಿಕ್ಕ ಕಂದಮ್ಮನ ಮುಖದಲ್ಲಿ ಮೂಡಿದ ಆ ಮಗುವಿನ ಖುಷಿಯನ್ನು ಯಮುನಾ ನೋಡ್ತಾ ನಿಂತುಬಿಟ್ಲು. ಈ ಚಿಕ್ಕ ವಯಸ್ಸಿನಲ್ಲೇ ಅವನು ನೋಡೋದಕ್ಕಷ್ಟು ಸುಂದರವಾಗಿದ್ದ. ನೋಡಿದವ್ರು ಯಾರಾದರೂ ಸರಿ ಆತನನ್ನು ಮತ್ತೊಮ್ಮೆ ಆಸೆಯಿಂದ ತಿರುಗಿ ನೋಡುವಂತೆ ಮತ್ತು ಮುದ್ದು ಮಾಡುವಂತಹ ಅಂದ ಮತ್ತು ಕಳೆ ಅವನ ಮುಖದಲ್ಲಿತ್ತು. ಆತನನ್ನು ನೋಡಿದ್ರೆ ಯಾರು ಕೂಡ ಈಕೆ ಇವನ್ ತಾಯಿ ಅಂತ ನಂಬೋದಕ್ಕೆ ಸಾಧ್ಯನೇ ಇಲ್ಲದಷ್ಟು ಮುದ್ದಾಗಿದ್ದ. ಆ ಯೋಚನೆ ಬಂದಾಗ ಯಮುನಾಳ ಮನಸ್ಸಲ್ಲಿ ಒಂದು ದೀರ್ಘವಾದ ಉಸಿರು ಹೊರ ಬಂತು. ಸರಿ, ಹಾಗಾದರೆ ನಾವು ನಮ್ಮ ಬಟ್ಟೆಗಳನ್ನೆಲ್ಲ ಬೇಗ ಪ್ಯಾಕ್ ಮಾಡ್ಕೊಳ್ಳೋಣವಾ? ನಾಳೆ ಅಮ್ಮ ಮತ್ತು ರಿಷಿ ಊರಿಗೆ ಹೊರಡ್ತಾ ಇದ್ದೀವಿ. ಫ್ಲೈಟ್ ಹತ್ತಿ ನಾವು ಆಕಾಶದಲ್ಲಿ ಪ್ರಯಾಣ ಮಾಡಬೇಕು. ಮಗುವನ್ನು ಎತ್ಕೊಂಡು ಹಾಸಿಗೆ ಮೇಲೆ ಕೂತು ಆಕೆ ಆ ರೀತಿ ಹೇಳಿದ ಕೂಡಲೇ ಆ ಕಂದನ ಕಣ್ಣುಗಳು ಸಂತೋಷದಿಂದ ಅಗಲವಾದವು. ನಿಜವಾಗಿಯೂನಾ? ಹಾಗಾದರೆ ನಾವು ಅಕ್ಕಿಯಂತೆ ಹಾರಾಡ್ತೀವಾ? ಕುತೂಹಲದಿಂದ ಕೈತಟ್ಟಿ ನಕ್ಕದ ರಿಷಿ. ಅದಕ್ಕೆ ಯಮುನಾ ನಗ್ತಾ ತಲೆ ಆಡಿಸಿದ್ಲು. ಕೂಡಲೇ ಆಕೆ ಬಂದು ತನ್ನ ಕೆನ್ನೆಗೆ ಜೋರಾಗಿ ಮುತ್ತು ಕೊಟ್ಟು ಕೆಳಗಿಳಿದು ಓಡ್ ಹೋದ. ತನ್ನ ಆಟಿಕೆಗಳನ್ನ ಎತ್ತಿಡೋದಕ್ಕಾಗಿ ಅವನು ಓಡೋದು ನೋಡುವಾಗ ಯಮುನಾಳ ತುಟಿಗಳ ಮೇಲೆ ಸುಂದರವಾದ ನಗು ಮೂಡಿತು. ಯಮುನಾಳ ಮನಸ್ಸು ಒಂದು ದೀರ್ಘ ನಿಟ್ಟುಸಿರಿನೊಂದಿಗೆ ತನ್ನ ಮಗುವನ್ನು ನೋಡಿದ್ರು. ಅಂದು ಪ್ರಕಾಶ್ ಆಕೆಯನ್ನು ಮನೆಯಿಂದ ಆಚೆ ತಳ್ಳಿಬಿಟ್ಟ ನಂತರ ಆಕೆ ನೇರವಾಗಿ ಬಂದು ಸೇರಿದ್ದು ಈ ವಿದೇಶವನ್ನೇ. ಆ ನಂತರದ ಈ 5 ವರ್ಷಗಳ ಕಾಲ ಆಕೆ ಒಮ್ಮೆಯೂ ತನ್ನ ಹುಟ್ಟೂರಿಗೆ ಕಾಲಿಟ್ಟಿರಲಿಲ್ಲ. ಈಗಲೂ ತನಗೆ ಹೋಗಬೇಕಂತ ಆಸೆ ಪಟ್ಟು ಹೊರಟಿಲ್ಲ. ಆದರೆ ಅನಿವಾರ್ಯತೆ ಆಕೆಯನ್ನು ಕರೆದೊಯ್ತಿತ್ತು. ತಾನೊಬ್ಬ ತಾಯಿಯಾಗಿರೋ ವಿಷಯವನ್ನು ಅಥವಾ ತನಗೆ ಮಗುವಿರುವ ಸತ್ಯವನ್ನು ಆಕೆ ತನ್ನ ತಂದೆಗೆ ತಿಳಿಸಿರಲಿಲ್ಲ. ತನಗೆ ನೋವು ಮತ್ತು ಕಣ್ಣೀರನ್ನು ಮಾತ್ರ ನೀಡಿದ ಆ ಊರಿಗೆ ವಾಪಸ್ ಹೋಗಬೇಕು ಎಂಬ ಆಸೆ ಆಕೆಗೆ ಎಂದಿಗೂ ಇರಲಿಲ್ಲ. ಆದರೆ ಕೆಲಸದ ನಿಮಿತ್ತ ಈಗ ಕಡ್ಡಾಯವಾಗಿ ಹೋಗಲೇಬೇಕಾದ ಪರಿಸ್ಥಿತಿ ಬಂದಿತ್ತು. ಏನೇ ಆಗಲಿ ಊರಿಗೆ ಹೋದ್ಮೇಲೆ ತಂದೆಯನ್ನು ಒಮ್ಮೆಯಾದರೂ ನೇರವಾಗಿ ಹೋಗಿ ಭೇಟಿಯಾಗಬೇಕು ಅಂತ ಆಕೆ ಗಟ್ಟಿಯಾಗಿ ತೀರ್ಮಾನಿಸಿದ್ಲು. ಇಷ್ಟು ವರ್ಷಗಳಾದರೂ ತಂದೆ ಮೇಲಿನ ಅತೀವ ಪ್ರೀತಿಯನ್ನು ಸಂಪೂರ್ಣವಾಗಿ ಮರೆಯೋದಕ್ಕೆ ಆಕೆಯಿಂದ ಆಗಿರಲಿಲ್ಲ. 2ನೇ ದಿನ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ. ವಿಮಾನದಿಂದ ಕೆಳಗಿಳಿದಾಗ ಯಮುನಾಳಿಗೆ ಒಂಚೂರು ನೆಮ್ಮದಿ ಉಸಿರು ಸಿಕ್ತು. ತನ್ನ ಲಗೇಜ್ಗಳನ್ನ ಒಂದು ಟ್ರಾಲಿಯಲ್ಲಿಟ್ಟು ರಿಷಿನ ಅದರ ಮೇಲಿದ್ದ ಬೇಬಿ ಸೀಟ್ನಲ್ಲಿ ಕೂರಿಸ್ಕೊಂಡು ಆಕೆ ಏರ್ಪೋರ್ಟ್ ಹೊರಗೆ ಬಂದಳು. ರಿಷಿ ಕಣ್ಣುಗಳು ಈ ಹೊಸ ದೇಶದ ವೈಭವವನ್ನು ಅಚ್ಚರಿಯಿಂದ ನೋಡ್ತಾ ಸುತ್ತಿತ್ತು. ಅಲ್ಲಿನ ಪ್ರತಿಯೊಂದು ದೃಶ್ಯದಲ್ಲೂ ಆ ಮಗುವಿನ ಕಣ್ಣುಗಳು ಕಾಂತಿಯಿಂದ ಬೆಳಗದವು. ಅರೈವಲ್ ಹಾಲ್ನಿಂದ ಹೊರಗವರು ಬಂದ ತಕ್ಷಣ ಕೋಟ್ ಸೂಟ್ ಧರಿಸಿದ 2 ವ್ಯಕ್ತಿಗಳವ್ರ ಮುಂದೆ ಬಂದು ನಿಂತ್ಕೊಂಡ್ರು. ಮಿಸ್ ಯಮುನಾ ಚಕ್ರವರ್ತಿ ತಾನೇ ನೀವು? ಮೀನಾಕ್ಷಿ ಅಮ್ಮನವರ ಅಸ್ಪಷ್ಟ ಅಗ್ನಿಯಂತೆ ನಿಮ್ಮನ್ನು ಗೌರವದಿಂದ ಕರೆದೊಯ್ಯೋದಕ್ಕೆ ನಾವು ಬಂದಿದ್ದೀವಿ. ಕಾರ್ ಹೊರಗೆ ನಿಂತಿದೆ, ದಯವಿಟ್ಟು ಬನ್ನಿ. ಅತ್ಯಂತ ಗೌರವದಿಂದ ಅವರು ಹೊರ ಹೋಗುವ ದಾರಿಯನ್ನು ತೋರಿಸಿ ಹೇಳಿದರು. ಯಮುನಾ ಒಂಚೂರು ಆಶ್ಚರ್ಯದಿಂದ ಅವರನ್ನು ನೋಡಿಬಿಟ್ಲು. ಕತೆ ಮುಂದುವರಿಯುತ್ತೆ. ನಿಮ್ಮ ಕತೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಅಂತ ಮೆಸೇಜ್ ಹಾಕಿ. ನಾನು ಯಾವುದಾದ್ರೂ ಒಂದು ಸ್ಟೋರಿ ಕಂಪ್ಲೀಟ್ ಆದಮೇಲೆ ಇದನ್ನು ಕಂಟಿನ್ಯೂ ಮಾಡ್ತೀನಿ.